ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ಸ್ಪೆಷಲ್ಲಾಗಿ ಆಲೂಗಡ್ಡೆ ಮತ್ತು ಪನ್ನೀರ್ ಯೂಸ್ ಮಾಡಿಕೊಂಡು ಪರೋಟ ಮಾಡಿದ್ದೀನಿ. ಬನ್ನಿ, ನಾನು ಇವತ್ತು ನನ್ನ ವ್ಲಾಗಲ್ಲಿ ಹೇಗೆ ಮಾಡಿದ್ದೀನಿ ಅಂತ, ರೆಸಿಪಿ ಹೇಗೆ ಮಾಡಿ ಅಂತ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಂತೆ. ಮೊದಲು ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 4-5 ಚಪಾತಿ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅರಿಶಿನ, ಸ್ವಲ್ಪ ಖಾರದ ಪುಡಿ, ಅಜ್ವಾನ ಬೇಸಿಗೆ ಎಲ್ಲ ಒಳ್ಳೆಯದಂತ ಅದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು, ಆಮೇಲೆ ಕೊತ್ತಂಬರಿ. ಇದನ್ನು ನೀರು ಹಾಕಿ ಕಲಿಸ್ಕೊಂಡು ಮುಂಚೆ ಸ್ವಲ್ಪ ಹಂಗೆ ಕಲಿಸ್ಕೋಬೇಕು ಕೈಲಿ ನೀಟಾಗಿ. ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕು. ಇದನ್ನ ತುಂಬ ಬಿರುಸಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ಹುಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಕಲಿಸ್ಕೊತೀನಿ. ಒಂದು 10-15 ನಿಮಿಷ ನೆನೆಯಲಿಕ್ಕೆ ಬಿಡ್ತೀನಿ ಇದನ್ನು. ಎಣ್ಣೆ ಹಚ್ಚಿದ್ದು ಮಾಡಿಕೊಂಡ್ರೆ ಬೇಗ ನೆನೆಯುತ್ತೆ. ಸ್ವಲ್ಪ ಈ ಥರ ನಾದ್ಕೋಬೇಕಿದ್ನ, ಅಂದರೆ ಎಲ್ಲ ನಿನ್ನೆ ನೀಟಾಗಿ ಇದಾಗುತ್ತೆ, ಬೇಗ ನೆನೆಯುತ್ತೆ ನೋಡಿ. ಇವಾಗ ನಾನು ಬಟಾಟೆ ಆಮೇಲೆ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಪನ್ನೀರು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಮುಂಚೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಟಾಟೆಯನ್ನು ಬಿಡಿಸಿಟ್ಕೊಂಡಿದ್ದೆ. ಬಟಾಟೆ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ಕೊಳ್ತೀನಿ. ಪನ್ನೀರ್ ಮಾಡ್ಕೊಂಡಿದ್ನಲ್ಲ ಮನೇಲಿ, ಅದನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೊಳ್ತೀನಿ. ಇದನ್ನ ಕಲಸಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ನೀಟಾಗಿ. ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕ್ಕೊಂಡಿದ್ದೆ. ಸ್ವಲ್ಪ ಬೇಯಿಸ್ಕೊಳ್ತೀನಿ ಇದನ್ನು. ಜಾಸ್ತಿ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆಲ್ಲ ಅದನ್ನ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ತೀನಿ, ಅಂದರೆ ನೀಟಾಗಿ ಹೊಂದ್ಕೊಳ್ಳಿ ಅಂತ. ಇದನ್ನು ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ.
ಈ ಕಡೆ ಚಪಾತಿನೂ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಬೌಲ್ ಎಷ್ಟು ತೊಗೊಂಡಿರ್ತೀವೋ ಉಂಡೆ ಪನ್ನೀರು ಮತ್ತು ಬಟಾಟೆ ಯೂಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡಿದ್ದೆ ಅದು ಎಷ್ಟು ಬರುತ್ತೋ ಚಪಾತಿ ಹಿಟ್ಟು ಅದು ಉಂಡೆನೂ ಅಷ್ಟೇ ಇರಬೇಕು. ಅಂದರೆ ಹರಿಯಲ್ಲ ಚಪಾತಿ, ಈಕ್ವಲಾಗಿದ್ದರೆ ಕರೆಕ್ಟಾಗಿರುತ್ತೆ. ಇದನ್ನು ಹಿಂಗೆ ಮಾಡಿ ಸ್ವಲ್ಪ ಲಟ್ಟಿಸ್ಕೊತೀನಿ. ಇದನ್ನ ನೋಡಿ ಈ ಥರ ಫುಲ್ ಉಂಡೆ ಮಾಡಿ ಇದ್ರ ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. 2 ತಿಂದರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತಿದ್ದು. 1 ತಿಂದರೆ ಸಾಕು. ಇದನ್ನ ಮುಂಚೆ ಸ್ವಲ್ಪ ಕೈಯಲ್ಲಿ ಈ ಥರ ಇದು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಒಳಗೆಲ್ಲ ಹೂರಣ ತುಂಬಿರ್ತೀವಲ್ಲ ಬಂದುಬಿಡುತ್ತೆ ಹೊರಗಡೆ ಲಟ್ಟಿಸ್ಕೊಂಡ್ಬಿಟ್ಟು. ಅದಕ್ಕೆ ಸ್ವಲ್ಪ ಕೈಯಲ್ಲಿ ಈ ಥರ ನಾವು ಒತ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕು. ಆಮೇಲೆ ನಾವು ದಂಡೆ ಲಟ್ಟಿಸ್ಕೊಂಡು ಹೋಗ್ಬೇಕಿನ್ನ. ನಮ್ಮ ಚಪಾತಿ ಹಿಟ್ಟು ಮತ್ತು ಹೂರಣ ಎರಡೂ ಈಕ್ವಲ್ ಆಗಿತ್ತಲ್ಲ, ಹಾಗಾಗಿ ನೀಟಾಗಿ ಬರ್ತಾಯಿದೆ. ಸ್ವಲ್ಪ ಹಿಟ್ಟು ಹಚ್ಚಿ ಇದು ಮಾಡ್ಕೋಬೇಕು, ಯಾಕಂದರೆ ಹೂರಣದಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ಲ, ಬೇಗ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಇದನ್ನ ನೀಟಾಗಿ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಮೇಲೆ ಇದನ್ನು ಕೂಡ ನಾನು ಮೊದಲಿಗೆ ಒಣ ಹಿಟ್ಟಲ್ಲಿ ಅದ್ಕೊಳ್ತೀನಿ, ಯಾಕಂದರೆ ಹಸಿ ಇರುತ್ತಲ್ಲ, ಒಳಗಡೆನೂ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹೂರಣದಲ್ಲಿ, ಹಂಗಾಗಿ ಅದು ಬೇಗ ಹತ್ಕೊಂಡ್ಬಿಡುತ್ತೆ, ಲಟ್ಸೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ನಾನು ಒಣ ಹಿಟ್ಟಲ್ಲಿ ಇದು ಮಾಡಿಕೊಂಡು ಕೈಯಲ್ಲಿ ಈ ಥರ ಒತ್ಕೋತೀನಿ, ಆಮೇಲೆ ಲಟ್ಟಿಸ್ತೀನಿ ಅಂತೆ. ಸ್ವಲ್ಪ ಇದನ್ನ ದಂಡೆ ಲಟ್ಟಿಸ್ಕೊಂಡು ಹೋಗ್ಬೇಕು ಯಾವಾಗಲೂ. ನೋಡಿ ಈ ಕಡೆ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ, ಸ್ವಲ್ಪ ಹಿಂಗೆ ಹಾಕಿ ಎಣ್ಣೆ ಹಚ್ಚಿ ನಾವು ಬೇಯಿಸ್ಕೊಳಕ್ಕೆ ಇಟ್ಕೊಳ್ತೀನಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ, ಅಂದರೆ ಲಿಡ್ ಕ್ಲೋಸ್ ಮಾಡಿದರೆ ನೀಟಾಗಿ ಬೇಯುತ್ತೆ. ಒಳಗಡೆ ಬಿಸಿ ಹವಾ ಇರುತ್ತಲ್ಲ, ಹಂಗಾಗಿ ನೀಟಾಗಿ ಚಪಾತಿ ಬೇಯುತ್ತೆ. ಹಂಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊತ ನೋಡಿ ಈ ಥರ ನೀಟಾಗಿ ಬೆಂದಿದೆ. ಇದನ್ನು ಕೂಡ ಹೊಳಿಸಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ, ಅಂದರೆ ಮಿದುವಾಗಿ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಬೇಯಿಸ್ಕೊಂಡ್ರೆ. ನಾನು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಳ್ತೀನಿ ಇದನ್ನ. ನೋಡಿ ಬೆಂದಿದೆ, ಇನ್ನೊಂದು ಅದನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ಇದು. ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಯಾವಾಗಲೂ ಪರೋಟ, ಹಾಗಾಗಿ ಸ್ವಲ್ಪ ಕ್ಲೋಸ್ ಮಾಡಿದರೆ ಸ್ವಲ್ಪ ಹವೆಯಲ್ಲಿ ನೀಟಾಗಿ ಬೇಯುತ್ತೆ ಇದು. ಹಾಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದು ಮಾಡ್ಕೊಂಡಿದ್ದೀನಿ. ನೋಡಿ 2 ಸೈಡು ಚೆನ್ನಾಗಿ ಬೆಂದಿದೆ ಇದು. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನೋಡಿ ಎಲ್ಲ ರೆಡಿ ಆಯಿತು ಪರೋಟ, ಆಲೂ ಮತ್ತು ಪನ್ನೀರ್ ಪರೋಟ. ಇದಕ್ಕೆ ಪುದೀನ ಚಟ್ನಿ, ಮೊಸರು ಜೊತೆ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋನೂ ನೋಡಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ಬೆಲ್ ಬಟನ್ ಒತ್ತಿ. ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತಿದರೆ ನಾವು ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.